ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇಂದು ಗುರುವಾರ ಪೂಜೆ. ಎಲ್ಲರೂ ಸಹ ರಾಯರ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ರಾಯರ ಪೂಜೆ ಮಾಡೋಕ್ಕೆ ಆಗಿಲ್ಲ, ಸಾಧ್ಯವಾಗಿಲ್ಲ, ಅವರೆಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರ ಆಶೀರ್ವಾದ ಎಲ್ರಿಗೂ ಇರಬೇಕು, ರಾಯರ ಅನುಗ್ರಹ ಎಲ್ರಿಗೂ ಆಗ್ತಿರಬೇಕು ಅಂತ ನಾನು ರಾಯರ ಹತ್ರ ಬೇಡ್ಕೋತೀನಿ. ನಾನು ಇವತ್ತು ಗುರುವಾರ ರಾಯರ ಪೂಜೆ ಮಾಡಿದೆ. ವಾರ ಹೇಗೆ ಮಾಡ್ತೀನೋ ಅದೇ ರೀತಿ ಮಾಡಿದೆ. ಮತ್ತು ಮಠಕ್ಕೂ ಸಹ ಹೋಗಿದ್ದು ಬಂದೆ. ಇವತ್ತು ಮಠದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದೇನು ಅಂತ ನಾನು ಹೇಳ್ತೀನಿ. ಏಕೆ ಅಂತಂದರೆ, ರಾಯರನ್ನ ನಾವು ನಂಬಿ ರಾಯರನ್ನ ಪೂಜೆ ಮಾಡ್ತೀವಿ, ಮಠಕ್ಕೂ ಸಹ ಹೋಗ್ತೀವಿ. ರಾಯರು ನಮಗೆ ಎಷ್ಟೊಂದು ವಿಷಯಗಳಲ್ಲಿ ನಮ್ಗೆ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ನಾವು ರಾಯರನ್ನ ಬೇಡ್ತೀವಿ, ರಾಯರು ನಮಗೆ ಅನುಗ್ರಹ ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿ ತೊಂದರೆ ತಾಪತ್ರೆ ಬರೋದಕ್ಕೆ ಮುಂಚೆ ರಾಯರು ಅಲ್ಲಲ್ಲೇ ತಡೆದು ನಮಗೆ ಅನುಗ್ರಹ ಮಾಡ್ತಾರೆ. ಆದರೆ ನಾವು ರಾಯರ ಮಠಕ್ಕೆ ಏನಕ್ಕೆ ಹೋಗೋದು? ಅಲ್ಲಿ ಸೇವೆ ಮಾಡೋದಕ್ಕೆ ಮತ್ತು ತುಪ್ಪ ದೀಪ ಬೆಳಗೋದಕ್ಕೆ. ರಾಯರ ಹತ್ರ ನಮಗೇನು ಕೋರಿಕೆ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ. ನೀವು ನಮ್ಮ ಜೊತೇಲಿರಿ ಭಗವಂತ. ನಮ್ಮ ಕಷ್ಟ ಸುಖ ದುಃಖ ನೋವಿನಲ್ಲಿ ನೀವಿರಬೇಕು. ನನಗೆ ಬರೋ ಕಷ್ಟನ ನೀವು ಅಲ್ಲಲ್ಲೇ ತಡೀತಾ ಇರಬೇಕು. ನಿಮ್ಮ ಅನುಗ್ರಹ ನಮಗಾಗಬೇಕು ಅಂತ ತಾನೇ ನಾವು ಕೇಳ್ಕೊಳಕ್ಕೆ ಹೋಗೋದು. ರಾಯರು ನೋಡೋದಕ್ಕೆ ಹೋಗೋದು ಅಂದ್ರೇ ಒಂದು ಶಕ್ತಿ. ರಾಯರು ಮಠಕ್ಕೆ ಸುಮ್ಮನೆ ಯಾರೆಲ್ಲ ಅಷ್ಟೇ ಹೋಗೋಕ್ಕಾಗೋದಿಲ್ಲ. ರಾಯರು ಕರ್ಸ್ಕೋಬೇಕು. ರಾಯರು ಕರ್ಸ್ಕೊಂಡ್ರೇ ನಾವು ರಾಯರು ಬೃಂದಾವನದ ಮುಂದೆ ನಿಂತ್ಕೊಂಡು ರಾಯರ ಹತ್ರ ಬೇಡೋಕ್ಕಾಗೋದು. ನಾವು ಅಂದ್ಕೊಂಡಂಗೆಲ್ಲ ರಾಯರು ಸ್ಥಾನಕ್ಕೆ ನಾವು ಹೋಗೋಕ್ಕಾಗೋದಿಲ್ಲ. ರಾಯರು ಅನುಗ್ರಹ ಮಾಡಿದ್ರೇ ನಾವು ರಾಯರ ಮಠಕ್ಕೆ ಹೋಗೋಕ್ಕಾಗೋದು, ಮತ್ತು ಮಂತ್ರಾಲಯಕ್ಕೂ ಅಷ್ಟೇ ಹೋಗೋಕ್ಕಾಗೋದು. ಈಗ ನಾವು ಬೇರೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಸಡನ್ನಾಗಿ ನಾವು ಹೊರಟು ಬಿಡ್ತೀವಿ. ಅಂದರೆ ಒಂದು ವಾರ ಒಂದು ತಿಂಗಳು ಹಿಂದೆಯೇ ನಾವು ಪ್ಲ್ಯಾನ್ ಹಾಕ್ಕೊಂಡು ಈ ಕಡೆ ಹೋಗ್ಬೇಕಪ್ಪ, ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮುಂದೆಯೇ ನಾವು ಬುಕ್ಕಿಂಗ್ ಅಂತ ಮಾಡಿಕೊಂಡು ನಾವು ಹೊರಡೋ ಅಂಥದ್ದು. ಮತ್ತು ದೇವಸ್ಥಾನಗಳಿಗೂ ಅಷ್ಟೇ ಇಂಥ ದಿವಸ ಹೋಗಬೇಕು ಅಂತ ನಾವು ನಿಶ್ಚಯ ಮಾಡ್ಕೊಂಡಿರ್ತೀವಿ, ಅದೇ ರೀತಿ ಹೋಗ್ತೀವಿ. ಅಂದರೆ ರಾಯರ ಮಠಕ್ಕೆ ಆ ರೀತಿ ಹೋಗೋಕ್ಕಾಗೋದಿಲ್ಲ. ಹಿಂದೆಯೇ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಸಹ ರಾಯರ ಮಠಕ್ಕೆ ಹೋಗೋಕ್ಕಾಗೋದಿಲ್ಲ. ಬುಕ್ಕಿಂಗ್ ಆದರೂ ಸಹ ರಾಯರು ಕರ್ಸ್ಕೋಬೇಕು. ನಮ್ಗೆ ಅನುಗ್ರಹ ಮಾಡಿದ್ರೇ ನಾವು ಹೋಗೋಕ್ಕಾಗೋದು. ಬುಕ್ಕಿಂಗ್ ಮಾಡಿದ್ದೀವಿ ಹೋಗಬೇಕು ಅಂತಂದರೂ ಸಹ ಹೋಗೋಕ್ಕಾಗೋದಿಲ್ಲ. ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಮಕ್ಕಳು ನಾನು ಎಲ್ಲರೂ ಸಹ ಮಠಕ್ಕೆ ಹೋದ್ವಿ. ಮಠದಲ್ಲಿ ಅವಾಗ ತಾನೇ ಫಸ್ಟ್ ಪೂಜೆ ಮಾಡ್ತಾಯಿದ್ರು. ರಾಯರು ದರ್ಶನ ಮಾಡಿಕೊಂಡು ತುಪ್ಪದ ದೀಪ ಬೆಳಗ್ಬಿಟ್ಟು ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ಅಲ್ಲಿ ಒಂದು 1/4 ಗಂಟೆ 20 ನಿಮಿಷನೇ ನಾನು ಇವತ್ತಿದ್ದೆ. ಏಕೆಂದರೆ ಇವತ್ತು ಸ್ವಲ್ಪ ಬೇಗ ಹೋಗಿದ್ದೆ. 6:45ಗೆ ಮನೆ ಬಿಟ್ಟೆ. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು 5-6 ನಿಮಿಷ ಆಗುತ್ತೆ. ಇವತ್ತು ಸ್ವಲ್ಪ ಬೇಗನೆ ಡೋರ್ ಓಪನ್ ಮಾಡಿದರು. ಜನನೂ ಅಷ್ಟೇ ಬರ್ತಾಯಿದ್ರು. ಹಾಗಾಗಿ ಇವತ್ತು ನಾನು ಅಂದ್ಕೊಂಡೆ ವಾರ ಸ್ವಲ್ಪ ಲೇಟಾಗಿ ಮಠದ ಬಾಗಿಲು ತೆಗಿತಿದ್ರು, ಇವತ್ತು ಬೇಗ ತೆಗ್ದಿದ್ದಾರಪ್ಪ ಅಂತ ಅಂದ್ಕೊಂಡು ಹೋಗಿ ತುಪ್ಪ ದೀಪ ಬೆಳಗಿ ಹೆಜ್ಜೆ ನಮಸ್ಕಾರ ಹಾಕಿ ರಾಯರದು ಮಂತ್ರಾಕ್ಷತೆ ಇಸ್ಕೋಬೇಕು ಅಂತ ಯಾರೋ ಒಬ್ಬರು ಅಲ್ಲಿ ನಿಂತಿದ್ರಲ್ಲಿ. ಏಕೆಂದರೆ ನಾವು ಒಳಗಡೆ ಹೋಗಿ ತುಪ್ಪ ದೀಪ ಬೆಳಗ್ತಾ ಇದ್ವಿ. ಬೆಳಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಮತ್ತೆ ಪ್ರದಕ್ಷಿಣೆ ಹಾಕೋಣ ಅಂತ ರಾಯರ ಮುಂದೆ ನಿಂತ್ಕೊಂಡು ನಮಸ್ಕಾರ ಹಾಕ್ತಿದ್ವಿ. ಆವಾಗ ಯಾರೋ ಒಬ್ಬರು ಲೇಡಿ ಅವರು ಪ್ರದಕ್ಷಿಣೆ ಎಲ್ಲ ಮುಗಿಸಿದ ನಂತರ ಮಂತ್ರಾಕ್ಷತೆ ಕೊಡಿ ಅಂತ ಹೋಗಿ ಅಲ್ಲಿ ಅರ್ಚಕರನ್ನ ಕೇಳಿದ್ರು. ಅವರು ಸ್ವಲ್ಪ ಹೊತ್ತು ಕಾಯಿರಿ, ಇಲ್ಲ ಅಲ್ಲಿ ಕೂತ್ಕೊಳ್ರಿ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಪ್ರದಕ್ಷಿಣೆ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿ ನಾವು ಅಷ್ಟೇ ಒಂದು 1/4 ಗಂಟೆ ಅಲ್ಲಿ ಕೂತ್ಕೊಂಡು ಜ್ಞಾನ ಅಂತ ಮಾಡಿದ್ವಲ್ಲ, ರಾಯರನ್ನ ಮನಸಲ್ಲೇ ನೆನೆಸ್ಕೊಂಡು ಕಣ್ಣು ಮುಚ್ಚಿ ರಾಯರದು ಒಂದು ಸ್ತೋತ್ರ ಅಂತ ಹೇಳೋ ಅಷ್ಟೊತ್ತಿಗೆ ಸುಮಾರು ಒಂದು 20 ನಿಮಿಷ ಆಗಿತ್ತು. ಆ 20 ನಿಮಿಷನೂ ಅಷ್ಟೇ ಆ ಹೆಂಗಸು ಅಲ್ಲೇ ನಿಂತಿದ್ರು. ಅವ್ರಿಗೆ ಅಲ್ಲಿ ಮಂತ್ರಾಕ್ಷತೆ ಕೊಡಲಿಲ್ಲ ಅವರು ಅರ್ಚಕರು. ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಏಕೆ ಅಂತಂದರೆ ಕೆಲ್ಸಗಳಿಗೆ ಹೋಗ್ಬೇಕಾಗುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ. ಹಂಗಾಗಿ ಅವರು ಎಷ್ಟೊತ್ತಿಗೆ ಬಂದಿದ್ರೋ ನಮಗಿನ್ನ ಮುಂಚೆನೇ ಬಂದಿದ್ದಂಥವ್ರು. ಅವ್ರು ಎಷ್ಟೋ ಸತಿ ಹೋಗಿ ಅಲ್ಲಿ ನಿಂತ್ಕೊಂಡ್ರು ಅರ್ಚಕ್ರ ಹತ್ರ. ಮಂತ್ರಾಕ್ಷತೆ ಕೊಡಿ, ನನಗೆ ಟೈಮ್ ಆಗ್ತಿದೆ ಕೆಲಸಕ್ಕೆ ಅಂತ. ನಿಮಗೆ ಟೈಮ್ ಆದರೆ ಅರ್ಜೆಂಟ್ ಇದ್ದರೆ ನೀವು ಹೊರಡಿ, ನೀವು ಕೊಡೋ ತನಕ ಇಲ್ಲ ಕಾಯಿರಿ ಅಂತ ಅವ್ರು ಹೇಳಿದ್ರು. ನನಗೆ ಇದು ಸ್ವಲ್ಪ ಬೇಜಾರಾಯಿತು ನನಗೆ. ಏಕೆ ಅಂತಂದರೆ ನಾವು ಏಂತಕ್ಕೆ ರಾಯರ ಮಠಕ್ಕೆ ಹೋಗೋದು? ರಾಯರು ಮಂತ್ರಾಕ್ಷತೆನ ಏಂತಕ್ಕೆ ನಾವು ಕೇಳಿ ಪಡ್ಕೊಂಡು ಮನೆಗೆ ತೊಗೊಂಡು ಬಂದು ಇಟ್ಕೊಳ್ಳೋದು ಏಂತಕ್ಕೆ? ರಾಯರ ಅನುಗ್ರಹ ಇರಲಿ, ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ರಾಯರ ಮಠದಲ್ಲಿ ನಾವು ಮಂತ್ರಾಕ್ಷತೆನ ಈಸ್ಕೊಂಡು ಬರೋ ಅಂಥದ್ದು.
ನಾವು ಬೇರೆ ಕಡೆ ಹೋದಾಗ ಹೊನ್ನವ ಮಠಕ್ಕೆ ಹೋದಾಗ ಇಲ್ಲ ಮಿನಿ ಮಂತ್ರಾಲಯ ಕಾಮಧೇನು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಮನೆಗೆ ಇಟ್ಕೊಳ್ಳೋದಕ್ಕೆ ಮಂತ್ರಾಕ್ಷತೆ ಕೊಡಿ ಅಂದರೆ ಸ್ವಲ್ಪ ಹೆಚ್ಚಿಗೆನೇ ಕೊಡ್ತಾರೆ. ನಾನು ಜಾಸ್ತಿನೇ ಈಸ್ಕೊಂಡು ಬಂದು ಮಡಿಕೊಂಡಿದ್ದೀನಿ. ನಾನು ಡೈಲಿ ನಾವು ಅದನ್ನೇ ಯೂಸ್ ಮಾಡೋದು. ನಾವು ಮನೆಯಲ್ಲೂ ಸಹ ಮಂತ್ರಾಕ್ಷತೆ ಮಾಡ್ತೀವಿ. ಅದಕ್ಕೆ ಅಷ್ಟು ಪವರ್ ಅನ್ನೋದಿರೋದಿಲ್ಲ. ಮಂತ್ರಾಲಯದಲ್ಲಾಗಿರ್ಬೋದು ಇಲ್ಲ ರಾಯರ ಮಠದಲ್ಲಾಗಿರ್ಬೋದು, ಎಲ್ಲ ದೇವ್ರುಗಳ್ನ ಜಪ ಮಾಡ್ತಾ, ರಾಯರು ಜಪ ಮಾಡ್ತಾ ಆ ಮಂತ್ರಾಕ್ಷತೆನ ರೆಡಿ ಮಾಡಿರ್ತಾರೆ. ಅದಕ್ಕೆ ಅಷ್ಟು ಪವರ್ ಅನ್ನೋದಿರುತ್ತೆ. ರಾಯರು ನಮ್ಮ ಜೊತೆಗೆ ಇದ್ದಷ್ಟು ಶಕ್ತಿ ಆ ಮಂತ್ರಾಕ್ಷತೆಗಿರುತ್ತೆ. ಆ ಮಂತ್ರಾಕ್ಷತೆ ಪಡೆಯೋದಕ್ಕೆ ಅಂತಲೇ ನಾವು ರಾಯರ ಮಠಕ್ಕೆ ಹೋಗ್ತೀವಿ ಅಲ್ವಾ. ರಾಯರ ಅನುಗ್ರಹ ನಮಗಿರ್ಲಪ್ಪ, ರಾಯರು ನಮ್ಮ ಜೊತೆಗಿರಬೇಕು, ನಾವು ಕೆಲಸ ಕಾರ್ಯಕ್ಕೆ ಹೋಗ್ತೀವಲ್ಲ ನಮ್ಮ ಜೊತೆ ಇಟ್ಕೊಳ್ಳೋದಕ್ಕೆ ಅಂತ ಮಂತ್ರಾಕ್ಷತೆ ಕೇಳಿ ಪಡ್ಕೋತೀವಿ ನಾವು ರಾಯರ ಮಠದಲ್ಲಿ. ಕೆಲವು ಕಡೆ ಕೊಡ್ತಾರೆ, ನಾನು ಸಹ ಈಸ್ಕೊಂಡು ಹೆಚ್ಚಾಗೆ ಬಂದಿದ್ದೀನಿ. ನಾನು ಮನೆಯಲ್ಲಿ ಇಟ್ಕೊಂಡ್ರೆ ಯಾವ ತೊಂದರೆ ದೋಷ ಯಾವುದು ಅಷ್ಟೇ ಇರೋದಿಲ್ಲ. ರಾಯರ ಮಂತ್ರಾಕ್ಷತೆ ಇದ್ದರೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ನಮಗೆ. ರಾಯರ ಮಂತ್ರಾಕ್ಷತೆಗೆ ಅಷ್ಟು ಶಕ್ತಿ ಇದೆ. ಆದರೆ ಆ ವ್ಯಕ್ತಿ ಎಷ್ಟೊತ್ತು ನಿಂತಿದ್ರು, ಸುಮಾರು ಒಂದು 20 ನಿಮಿಷಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡ್ರು. ಮಂತ್ರಾಕ್ಷತೆ ಕೊಡಿ ಅಂತ ಅವ್ರಿಗೆ ಅವ್ರು ಕೊಡಲಿಲ್ಲ. ನನಗೆ ತುಂಬಾ ಬೇಜಾರಾಯಿತು. ನಮ್ಮ ಮಕ್ಕಳು ಸಹ ಅದೇ ಥರ ಅಂದರು, ಅಮ್ಮ ಎಷ್ಟೊತ್ತು ನಿಂತಿದ್ದಾರೆ ಅವ ಆಂಟಿ, ಅವ್ರಿಗೆ ಮಂತ್ರಾಕ್ಷತೆ ಕೊಡಲಿಲ್ವಲ್ಲ, ನಾವು ಏಂತಿಗೆ ದೇವಸ್ಥಾನಕ್ಕೆ ಬರೋದು, ರಾಯರು ನೋಡೋದು, ರಾಯರು ಮಠಕ್ಕೆ ನಾವು ಬರೋದು, ಒಳ್ಳೆಯದು ಆಗಲಿ ಅಂತಲ್ವ, ಮಂತ್ರಾಕ್ಷತೆ ಕೇಳಿ ಪಡ್ಕೊಳ್ಳೋದಿಕ್ಕಲ್ವ ನಾವು ಬರೋದು. ಆದರೆ ಇವರು ಮಂತ್ರಾಕ್ಷತೆ ಕೊಡಲಿಲ್ವಲ್ಲಮ್ಮ, ಅವರು ಎಷ್ಟೊತ್ತು ನಿಂತಿದ್ರು ಅವ ಆಂಟಿ, ಬೇಜಾರು ಮಾಡ್ಕೊಂಡು ಹೊರ್ಟೋದ್ರು ಅಂತಂದರು. ನಾನಂದೆ, ರಾಯರೇ ನೋಡ್ಕೋತಾರೆ ಇದನ್ನೆಲ್ಲ. ನಾವು ರಾಯರ ಮಠಕ್ಕೆ ಹೋಗೋದೇಂತಕ್ಕೆ, ಅಲ್ಲಿ ನಮ್ಮ ಪಾಪ ಕರ್ಮನೆಲ್ಲ ಕಳೆದು ನಮ್ಮ ಜೊತೆಲಿರಿ ಭಗವಂತ, ನಿಮ್ಮ ಮಂತ್ರಾಕ್ಷತೆ ನಮ್ಮ ಜೊತೆಲಿದ್ದರೆ ನೀವೇ ಇದ್ದಷ್ಟು ಒಂದು ಶಕ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಮಂತ್ರಾಕ್ಷತೆನ ನಾವು ಪಡ್ಕೊಳ್ಳೋದಕ್ಕೆ ಅಂತ ಹೋಗ್ತೀವಿ. ಆದರೆ ಇವತ್ತು ಅಲ್ಲಿ ಮಂತ್ರಾಕ್ಷತೆ ಕೊಡಲಿಲ್ಲ ಮಠದಲ್ಲಿ. ಅವರು ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಿದ್ರು. ನಾನು ಕೊಡೋ ತನಕ ಕಾಯೋದಾದರೆ ಕಾಯಿರಿ, ಇಲ್ಲ ಅಂದರೆ ನೀವು ಹೊರಡಿ ಅಂತಂದ್ರಲ್ಲ, ಅದು ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ನಾನೇನು ಮಾಡಿದೆ, ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ನಮಗೂ ಸಹ ಕೊಡಲಿಲ್ಲ ಅವರು. ನನಗಿವತ್ತು ಮಂತ್ರಾಕ್ಷತೆ ಸಿಕ್ಕಲಿಲ್ಲ. ನಾನು ರಾಯರ ಹತ್ರ ಅಷ್ಟನ್ನೇ ಕೇಳಿಕೊಂಡೆ ನಾನು, ಅಪ್ಪ ನನಗಿವತ್ತು ಮಂತ್ರಾಕ್ಷತೆ ಸಿಕ್ಕಲಿಲ್ಲ, ನಿನ್ನ ಅನುಗ್ರಹ ಇಲ್ವಾ ತಂದೆ, ಯಾಕೆ ಈ ಥರ ಎಲ್ಲ ಆಗ್ತಿದೆ? ಭಗವಂತ ವರ ಕೊಟ್ಟರು, ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡೋದಿಲ್ಲ ಅಂತ ಹೇಳೋ ಅಂಥ ಗಾದೆ ಮಾತು ಸತ್ಯ ಮಾಡ್ತಿದ್ದೀರಲ್ಲ ಭಗವಂತ. ನಿಮ್ಮ ಮಠದಲ್ಲಿ ಈ ಥರ ಎಲ್ಲ ಆಗಬಾರ್ದು. ಯಾರೂ ಅಷ್ಟೇ ಬೇಜಾರು ಮಾಡ್ಕೊಂಡು ಹೋಗಬಾರ್ದು. ಎಲ್ರಿಗೂ ನೀವು ಅನುಗ್ರಹ ಮಾಡಬೇಕು. ಅಲ್ಲಿ ಪೂಜೆ ಮಾಡ್ತಾರಲ್ಲ ಅರ್ಚಕರು, ಅವ್ರಿಗೆ ನೀವು ಒಳ್ಳೆ ಬುದ್ಧಿ ಕೊಡಿ ತಂದೆ ಅಂತ ನಾನು ಇಷ್ಟನ್ನು ಮಾತ್ರ ಕೇಳ್ಕೊಂಡು ಬಂದೆ. ನಾವೇನು ಮಾತಾಡೋದು ತಪ್ಪಾಗುತ್ತೆ, ಮನಸ್ಸಲ್ಲಿ ಕೆಟ್ಟದ್ದು ಬಯಸೋದು ಸಹ ತಪ್ಪಾಗುತ್ತೆ. ಅದನ್ನೆಲ್ಲ ರಾಯರೇ ನೋಡ್ಕೋತಾರೆ. ಅವ್ರಿಗೆ ಒಳ್ಳೆ ಮನಸ್ಸನ್ನು ಸಹ ರಾಯರೇ ಕೊಡಬೇಕು ಅಂತ ನಾನು ಕೇಳಿಕೊಂಡೆ ನಾನು ರಾಯರ ಹತ್ರ. ಹಾಗೆ ನಾವು ಏನಕ್ಕೋಸ್ಕರ ರಾಯರ ಹತ್ರ ಹೋಗ್ತೀವಿ, ಎಷ್ಟೊಂದು ಕಷ್ಟ ಇರುತ್ತೆ, ಮನೆಗಳಲ್ಲಿ ತುಂಬ ಸಮಸ್ಯೆ ಇರುತ್ತೆ, ಕೆಲವ್ರ ಕೈಲಿ ಆಗೋದಿಲ್ಲ, ವಯಸ್ಸಾಗಿರುತ್ತೆ, ಅವ್ರಿಗೆ ಬಗ್ಗಿ ಎದ್ದು ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗೋದಿಲ್ಲ. ಅಂತರದಲ್ಲೂ ಸಹ ರಾಯರ ಮಠಕ್ಕೆ ಬಂದು ಬಗ್ಗಿ ಎದ್ದು ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಅವ್ರಿಗೆ ಒಂದು ಸುತ್ತು ಬರೋಷ್ಟೊತ್ತಿಗೆ ಎಷ್ಟು ಟೈಮ್ ತಗೋತಾರೆ, ಅವ್ರಿಗೆ ಆಗ್ತಿರೋದಿಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ. ಅಂಥದ್ರಲ್ಲೂ ಸಹ ಬಂದು ಹೆಜ್ಜೆ ನಮಸ್ಕಾರ ಹಾಕಿದ್ರೆ, ತುಪ್ಪದ ದೀಪ ಬೆಳಗಿದ್ರೆ ನನ್ನ ಕಷ್ಟ ಎಲ್ಲ ಭಗವಂತ ದೂರ ಮಾಡ್ತಾರೆ. ರಾಯರು ನನ್ನನ್ನು ನೋಡ್ತಾರೆ, ರಾಯರ ದೃಷ್ಟಿ ನಮ್ಗೆ ಆಗುತ್ತೆ, ರಾಯರ ಶಕ್ತಿ ನಮ್ಮ ಮೇಲಿರುತ್ತೆ ಅಂತ ಎಷ್ಟೊಂದು ಜನ, ಸಾವಿರಾರು ಜನ ಅಲ್ಲಿಗೆ ಮಠಕ್ಕೆ ಹೋಗ್ತಾರೆ ರಾಯರ ಅನುಗ್ರಹ ಪಡೆಯೋದಕ್ಕೆ ಅಂತ. ರಾಯರ ಅನುಗ್ರಹ ಎಲ್ರಿಗೂ ಮಾಡ್ತಾರೆ ಅಲ್ವಾ. ನಾವು ಏನು ಕೇಳ್ತೀವೋ ಅದನ್ನು ರಾಯರು ಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ರಾಯರ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ನಂಬಿಕೆ ಇದೆ. ಬೆಳಿಗ್ಗೆ ಎದ್ದು ಏನಕ್ಕೋಸ್ಕರ ನಾವು ಮನೆಯಲ್ಲಿ ರಾಯರು ಪೂಜೆ ಮಾಡಿ ಮತ್ತು ಮಠಕ್ಕೆ ಹೋಗಿ ಅಲ್ಲೂ ಸಹ ಹೆಜ್ಜೆ ನಮಸ್ಕಾರ ಹಾಕಿ ದೀಪ ಬೆಳಗಿ ಕೆಲ್ಸಕ್ಕೆ ಹೋಗೋರು ಹಾಗೆ ಹೋಗ್ತಾರೆ. ಮಠಕ್ಕೆ ಹೋಗ್ಬಿಟ್ಟು ಹೋಗೋಣಪ್ಪ ಅಂತ ಅಂದ್ಕೊಂಡು ಹೋಗ್ತಾರಲ್ಲ. ಸ್ಕೂಲ್ ಮಕ್ಕಳು ಸಹ ಬರ್ತಾರೆ, ಕಾಲೇಜ್ ಮಕ್ಕಳು ಸಹ ಬರ್ತಾರೆ, ಗಂಡಸರುಗಳು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಮಠಕ್ಕೆ ಹೋಗೋಣ ಅಂತಲೂ ಸಹ ಬರ್ತಾರೆ. ಹಲವಾರು ಜನ ಅನ್ನೋದು ರಾಯರ ಮಠಕ್ಕೆ ವಾರ ವಾರ ಬರ್ತಾ ಇರ್ತಾರೆ. ಹಾಗಾಗಿ ರಾಯರು ಎಲ್ರಿಗೂ ಸಹ ಅನುಗ್ರಹ ಮಾಡ್ತಾರೆ. ಆದರೆ ಇವತ್ತು ಆದಂಥ ಘಟನೆ ನನಗೆ ತುಂಬ ಬೇಜಾರಾಯಿತು. ರಾಯರ ಮಠದಲ್ಲಿ ನಾನು ಏನೋ ಒಂದು ಅಂದ್ಕೊಂಡು ಅಲ್ಲಿಗೆ ಅನ್ನ ಪ್ರಸಾದ ಮಾಡ್ತಾರಲ್ಲ, ಅಕ್ಕಿ ಕೊಡೋಣ ಬೆಲ್ಲ ಕೊಡೋಣ ಅಂತ ನಾನು ಅಂದ್ಕೊಂಡೆ. ಅದನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೆ. ನಮ್ಮನೆ ಹತ್ರ ಇರೋ ಮಠಕ್ಕೆ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಅರ್ಚಕರನ್ನು ಸಹ ಕೇಳಿದೆ. ನಾನು
ಕೇಳಿದಾಗ ಅಕ್ಕಿ ತೊಗೊಂಡು ಬಂದು ಕೊಡ್ಬೋದಾ, ಅನ್ನದಾನ ಮಾಡ್ತೀರಾ ನೀವು ಅಂತ ಕೇಳಿದೆ. ಅದು ನಾವು ಮೊದಲದಾಗಿ ಅಲ್ಲಿಗೆ ಹೋಗಿದ್ದಾಗ ನಾನು ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ನಾವು ಅನ್ನದಾನ ಮಾಡೋದಿಲ್ಲ, ಏನಾದರೂ ವಿಶೇಷ ಇದ್ದರೆ ಅಷ್ಟೇ ಮಾಡೋದು, ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. ಮತ್ತು ನಾನು ಕೇಳಿದೆ, ಸರಿ ನೀವು ಅನ್ನದಾನ ಯಾವಾಗ ಮಾಡ್ತೀರಾ ಆವಾಗಲೇ ಉಪಯೋಗಿಸ್ಕೊಳ್ಳಿ, ತಂದುಕೊಡ್ತೀನಿ ಹಿಂದೆ. ಆದರೆ ಅವ್ರೇನು ಹೇಳಿದ್ರು ಗೊತ್ತಾ, ಸಣ್ಣಕ್ಕಿ ಆಗಬೇಕು, ರೈಸ್ ಆಗಬೇಕು, ಅಂದರೆ ಸೋನಾ ಮುಸ್ರಕ್ಕಿ ಸಣ್ಣಕ್ಕಿ ಆಗಬೇಕು, ಈ ಥರ ಬೆಲ್ಲ ಕೊಡಬೇಡಿ, ಸಕ್ಕರೆ ಅನ್ನೋದು ಕೊಡಿ, ಮತ್ತು ಅವಲಕ್ಕಿ ಕೊಟ್ಟರೆ ಪೇಪರ್ ಅವಲಕ್ಕಿ ಕೊಡಿ, ದಪ್ಪ ಅವಲಕ್ಕಿ ಕೊಡಬೇಡಿ ಅಂತ ಈ ಥರ ಕಂಡೀಷನ್ ಹಾಕಿದ್ರು. ರಾಯರು ಕೇಳ್ತಿದ್ದಾರ, ನೀನು ಸಣ್ಣಕ್ಕಿನೇ ಕೊಡು, ಈ ಥರ ಅಕ್ಕಿ ಕೊಡು, ಈ ಥರ ಬೆಲ್ಲ ಕೊಡಬೇಡ, ಸಕ್ಕರೆ ಕೊಡು ಅಂತ ರಾಯರು ಕೇಳ್ತಾರ. ದೇವರು ನೈವೇದ್ಯಕ್ಕೆ ಶ್ರೇಷ್ಠವಾದದ್ದು ಬೆಲ್ಲದಲ್ಲಿ ಏನೊಂದು ಮಾಡಿದ್ರು ಅಷ್ಟೇ ದೇವತೆಗಳಿಗೆ ಇಷ್ಟವಾಗುವಂಥದ್ದು. ಸಕ್ಕರೆಯಿಂದ ಜಾಸ್ತಿ ಯಾರು ದೇವ್ರಿಗೆ ನೈವೇದ್ಯ ಅನ್ನೋದು ಮಾಡೋದಿಲ್ಲ. ನಾನು ಯಾವುದೇ ಮಠಕ್ಕೆ ಹೋಗಲಿ ಅಕ್ಕಿ ಬೆಲ್ಲನೇ ತೊಗೊಂಡೋಗಿ ಕೊಡೋದು, ನಾನು ಸಕ್ಕರೆ ಯಾವತ್ತೂ ಕೊಡೋದಿಲ್ಲ. ನಾನು ಹೊನ್ನವ ಮಠಕ್ಕೂ ಅಕ್ಕಿ ಬೆಲ್ಲ ಕೊಟ್ಟಿದ್ದೀನಿ, ಮತ್ತು ಕಾಮಧೇನು ಕ್ಷೇತ್ರ ಅಂದರೆ ಮಿನಿ ಮಂತ್ರಾಲಯ ಅಲ್ಲಿಗೂ ಅಷ್ಟೇ ಅಕ್ಕಿ ಬೆಲ್ಲ ಅನ್ನೋದು ತೊಗೊಂಡೋಗಿ ಕೊಟ್ಟಿದ್ದೀನಿ. ಅವರು ಇದೇ ಅಕ್ಕಿ ಕೊಡಿ, ಇದೇ ರೀತಿ ಕೊಡಿ ಅಂತ ಯಾವತ್ತೂ ಅಷ್ಟೇ ಕೇಳೋದಿಲ್ಲ ಅಲ್ವಾ. ದೇವ್ರುಗಳು ಇದನ್ನೆಲ್ಲ ಕೇಳೋದಿಲ್ಲ ಹಿಂಗುಡ್ಸಲ್ಲ ಅಂದಮೇಲೆ. ಮತ್ತು ಕೆಲವೊಬ್ಬರು ಏನಕ್ಕೆ ಈ ಥರ ಮಾಡ್ತಾರೆ, ಸಣ್ಣಕ್ಕಿನೇ ಕೊಡಬೇಕು ಅಂತ ಏನಕ್ಕೆ ಕೇಳ್ತಾರೆ. ಯಾವುದಾದ್ರೂ ಕೊಡಲಿ ಅದನ್ನು ಈಸ್ಕೊಡ್ಬೇಕು, ಅನ್ನದಾನ ಮಾಡೋಂಥ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಆವಾಗ ಕೊಡೋಂಥವ್ರ ಮನಸ್ಸಿಗೆ ಸಮಾಧಾನ ಅನ್ನೋದಾಗುತ್ತೆ ಅಲ್ವಾ. ಹಂಗಾಗಿ ನಾನು ಈ ಮಟ್ಟಕ್ಕೆ ತೊಗೊಂಡೋಗಿ ನಾನು ಕೊಡಲಿಲ್ಲ. ನಾನು ಹೊನ್ನವ ಮಠಕ್ಕೆ ಮತ್ತು ಮಿನಿ ಮಂತ್ರಾಲಯ ಮಠಕ್ಕೆ ತೊಗೊಂಡೋಗಿ ನಾನು ಅವಾಗವಾಗ ಅಕ್ಕಿ ಬೆಲ್ಲ ಅನ್ನೋದು ತೊಗೊಂಡೋಗಿ ಕೊಡ್ತೀನಿ. ತೊಗೊಂಡೋಗಿ ನಾವು ಅಲ್ಲಿಡ್ತೀವಿ, ಅಲ್ಲಿ ಅನ್ನದಾನಕ್ಕೆ ಉಪಯೋಗಿಸ್ಕೊತಾರೆ. ನಾವು ಕೊಡೋ ಅಕ್ಕಿನ ಏನಕ್ಕೋಸ್ಕರ ಕೊಡ್ತೀವಿ, ಕೆಲವು ಜನ ಸಾವಿರಾರು ಜನ ಬಂದು ಅಲ್ಲಿ ಊಟ ಮಾಡ್ತಾರಲ್ಲ, ನಾವು ಮಾಡಿದಂಥ ಪಾಪ ಕರ್ಮ ಎಲ್ಲ ಅನ್ನದಾನದಲ್ಲಿ ತೊಳೆದೋಗ್ಲಿ ಭಗವಂತ. ನಾವು ಹೋದಾಗ ನಮಗೂ ಸಹ ಅನ್ನದಾನ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಥರ ಸಾವಿರಾರು ಜನ ಬರ್ತಾರೆ, ಅವರು ಸಹ ಅನ್ನ ಪ್ರಸಾದ ಊಟ ಮಾಡ್ತಾರೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ತಾನೇ ತೊಗೊಂಡೋಗಿ ಕೊಡೋದು. ಆದರೆ ಇಲ್ಲಿ ಮಾತ್ರ ಈ ಥರ ಒಂದು ಕಂಡೀಷನ್ ಅನ್ನೋದು ಹಾಕ್ತಾರೆ. ಮತ್ತು ನಾನು ಎಷ್ಟು ಬಾರಿ ನಾನು ವಾರ ಇತ್ತೀಚೆಗೆ ದೂರದಲ್ಲಿ ಮಠಕ್ಕೆ ಹೋಗೋಕ್ಕಾಗೋದಿಲ್ಲ, ಹೊನ್ನವ ಮಠಕ್ಕೆ ಮಿನಿ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ, ಜಾಸ್ತಿ ಟೈಮ್ ತಗೊಳುತ್ತೆ. ಮನೇನ 5 ಗಂಟೆಗೆ ಬಿಡಬೇಕಾಗುತ್ತೆ, ಅಷ್ಟು ಬೇಗ ಬಿಟ್ಟು ಹೋಗೋಕ್ಕೂ ಸಹ ನನಗಾಗೋದಿಲ್ಲ ನನಗೆ. ಹಂಗಾಗಿ ಇದೇ ಮಠಕ್ಕೆ, ಮನೆ ಹತ್ರ ಇರೋ ಮಠಕ್ಕೆ ನಾನು ಹೋಗ್ತೀನಿ. ಅಲ್ಲಿ ಮಂತ್ರಾಕ್ಷತೆಯೂ ಸಹ ಕೊಡೋದಿಲ್ಲ. ನನಗೂ ಅಷ್ಟೇ 2-3 ಸತಿ ಇದೇ ಥರ ಮಾಡಿದರು. ಸರಿ ಅಂದ್ಬಿಟ್ಟು ನಾನು ಬಂದುಬಿಟ್ಟಿದ್ದೆ. ಕಾಯೋಕ್ಕಾಗೋದಿಲ್ಲ, ನಾವು ಕೆಲ್ಸಗಳ್ಗೆ ಹೋಗಬೇಕು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಹಂಗಾಗಿ ನಾವು ಅರ್ಧ ಗಂಟೆ ಕಾಯೋಕ್ಕಾಗೋದಿಲ್ಲ. ಇವತ್ತು ಅವರು ಆ ಥರ ಅಂದರು. ಆ ಹಿಂಗ್ಸ್ಗೆ ನನಗೆ ತುಂಬ ಬೇಜಾರಾಯಿತು. ರಾಯರೇ ಇದನ್ನೆಲ್ಲ ನೋಡ್ಕೋಬೇಕು ಅಂತ ಕೇಳ್ತೀನಿ. ರಾಯರು ಬಡತನದಲ್ಲಿದ್ದಾಗ, ಹಶುವಿನಲ್ಲಿದ್ದಾಗ ರಾಯರು ಸಣ್ಣಕ್ಕಿನಲ್ಲೇ ನಾನು ಊಟ ಮಾಡ್ತೀನಿ, ರೈಸಲ್ಲೇ ಊಟ ಮಾಡ್ತೀನಿ ಅಂತ ರಾಯರು ಹೇಳ್ತಿದ್ರ. ಏನಾದರೂ ಸಿಕ್ಕಿದ್ರೆ ಸಾಕಪ್ಪ, 3 ಹೊತ್ತು ತಿನ್ನೋತಕ್ಕೆ ಒಪ್ಪತ್ತಾದರೂ 60 ತಿಂದರೂ ಪರವಾಗಿಲ್ಲ, ಅನ್ನ ಸಿಕ್ಕಿದ್ರೆ ಸಾಕು ಅಂತ ರಾಯರು ಚರ್ಪಡಿಸ್ತಾಯಿದ್ರು. ಅನ್ನಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಹಶು ತಡಿನಾರ್ದಿರ ನೀರು ಕುಡ್ಕೊಂಡು ಜೀವನ ಮಾಡಿದ್ದಾರೆ. ಅವಾಗೆಲ್ಲ ರಾಯರು ಕೇಳಿದ್ರ, ಸಣ್ಣಕ್ಕಿ ಅನ್ನನೇ ಬೇಕು, ದಪ್ಪಕ್ಕಿ ತಂದುಕೊಟ್ರೆ ನಾನು ಊಟ ಮಾಡೋದಿಲ್ಲ, ನಾನು ತಿನ್ನೋದಿಲ್ಲ ಅಂತ ರಾಯರು ಕೇಳಿದ್ರ. ದೇವ್ರುಗಳೇ ಈ ಥರ ಎಲ್ಲ ಒಂದು ಕಂಡೀಷನ್ ಹಾಕಲ್ಲ, ಹಿಂದೆ ಮುಂದೆ ನೋಡೋದಿಲ್ಲ ಅಂತಂದಮೇಲೆ ಮನುಷ್ಯರು ಏನಕ್ಕೆ ಈ ಥರ ಎರಡೊಂದು ಮಾಡ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಗಾದೆ ಹೇಳೋರಲ್ಲ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ ಅಂತ. ಅದು ಸತ್ಯವಾದಂಥ ಮಾತು. ಇವತ್ತು ನನಗೆ ಇಲ್ಲಿ ಅರ್ಥ ಆಗಿದ್ದಂಥದ್ದು. ಮತ್ತು ನಮಗೇನಾದರೂ ಸಲಹೆ ಬೇಕು ಅಂದರೆ, ಏನಾದರೂ ಕೇಳಬೇಕು ಅಂತಂದರೆ ಈ ಮಠದಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನೂ ಸಹ ಹೇಳೋದಿಲ್ಲ, ಅವರು ಏನೇನೂ ಸಹ ಹೇಳೋದಿಲ್ಲ, ಹಾಗೆ ಕಳಿಸ್ಬಿಡ್ತಾರೆ. ಮತ್ತು ನನಗೇನಾದರೂ ಈ ಥರ ರಾಯರ ಬಗ್ಗೆ ತಿಳ್ಕೋಬೇಕು ಅಂತಂದಾಗೆಲ್ಲ ನಾನು ಹೊನ್ನವ ಮಠಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಮಿನಿ ಮಂತ್ರಾಲಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ನಮಗೆ ರಾಯರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ಅಂದಾಗ ನಾವು ಅಲ್ಲಿರೋ ಮಿನಿ ಮಂತ್ರಾಲಯದಲ್ಲಿರೋ ಅರ್ಚಕ್ರನ್ನ ಕೇಳಿದ್ರೆ ಅವರು ಫುಲ್ಲು ಎಲ್ಲ ಡೀಟೇಲಾಗಿ ಹೇಳ್ತಾರೆ. ನನಗೆ ಮೊದಲದಾಗಿ ರಾಯರು ಯಾರು, ರಾಯರಿಗೆ ಯಾವ ಥರ ಪ್ರದಕ್ಷಿಣೆ ಹಾಕಬೇಕು, ಯಾವ ಥರ ನಾವು ಪೂಜೆ ಮಾಡಬೇಕು ಅನ್ನೋದು ಏನೂ ಸಹ ನನಗೆ ಗೊತ್ತಿರಲಿಲ್ಲ. ರಾಯರ ಬಗ್ಗೆನೇ ನನಗೆ ಗೊತ್ತಿರಲಿಲ್ಲ. ನಾನು ಮೊದಲದಾಗಿ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಹೋಗಿದ್ದೆ ಮಿನಿ ಮಂತ್ರಾಲಯಕ್ಕೆ. 9 ಗುರುವಾರ ನಾನು ಅಲ್ಲಿಗೆ ಸೇವೆ ಸಲ್ಲಿಸಿದ್ದಂಥದ್ದು ನಾನು.
ಆವಾಗ ನನಗೇನೇನು ಅನುಮಾನ ಇತ್ತೋ ರಾಯರ ಬಗ್ಗೆ ಎಲ್ಲನೂ ಸಹ ತಿಳ್ಕೊಂಡೆ. ಅಲ್ಲಿರೋ ಅರ್ಚಕರು ಪ್ರತಿಯೊಂದೂ ಸಹ ನನಗೆ ಹೇಳಿದ್ರು. ಅದೇ ರೀತಿ ನಾನು ಪಾಲಿಸ್ತಾ ಬಂದೆ. ನಮಗೇನಾದರೂ ರಾಯರ ಬಗ್ಗೆ ಕೇಳಬೇಕು ತಿಳ್ಕೊಬೇಕು ಅಂದಾಗ ನಾವು ಅರ್ಚಕರನ್ನ ಕೇಳ್ತೀವಲ್ವ, ಆದರೆ ಇಲ್ಲಿ ಆ ರೀತಿ ಹೇಳೋದಿಲ್ಲ. ನನಗೆ ಸ್ವಲ್ಪ ಬೇಜಾರಾಯಿತು. ನನಗೆ ನಾವೇನಕ್ಕೋಸ್ಕರ ಮಠಕ್ಕೆ ಬರ್ತೀವಿ, ಏನಕ್ಕೋಸ್ಕರ ನಾವು ರಾಯರಿಗೆ ಸೇವೆ ಮಾಡ್ತೀವಿ, ರಾಯರ ಯಾರನ್ನೂ ಅಷ್ಟೇ ಹಿಂಗುಡ್ಸೋದಿಲ್ಲ. ಇವ್ರ ಮೇಲು ಇವ್ರ ಕೀಳು, ಇದು ಸಣ್ಣಕ್ಕಿ ಇದು ದಪ್ಪಕ್ಕಿ ಅಂತ ಹಿಂಗುಡ್ಸೋದಿಲ್ಲ. ಜನ ಏನಕ್ಕೆ ಆ ಥರ ಹಿಂಗುಡಿಸ್ತಾರೆ ಅಂತ ನನಗೆ ಸ್ವಲ್ಪ ಮನಸ್ಸಿಗೆ ಇವತ್ತು ತುಂಬಾ ಬೇಜಾರಾಯಿತು. ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ ಅಷ್ಟು, ಯಾರೆಲ್ಲ ಈ ಥರ ಮನಸ್ಸಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ನೋವಾಗೋ ಥರ ಮಾತಾಡ್ತಾರೋ ಅವ್ರನ್ನ ನೀವೇ ನೋಡ್ಕೊಳ್ಳಿ ಭಗವಂತ ಅಂತ ನಾನು ಇಷ್ಟನ್ನು ಮಾತ್ರ ರಾಯರ ಹತ್ರ ಕೇಳ್ಕೊಂಡು ಬಂದೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ, ಏಕೆಂದರೆ ನನಗಿದನ್ನು ಹೇಳ್ಕೋಬೇಕು ಅನ್ನಿಸ್ತು. ಹಂಗಾಗಿ ನಿಮ್ಮ ಹತ್ರ ನಾನು ಹೇಳ್ಕೊಂಡೆ. ನಾನೇನಾದರೂ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ಹೇಳಿದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.